ಹೆಂಗ್ ಹೆಂಗ್ ಮಾಡ್ಯಾಳೋ ಹುಬ್ಬಳ್ಳಿಯ ಲಿಂಗವ್ವ ಕಾಲಿಗೆ ಗೆಜ್ಜೆ ಹಾಕ್ಯಾಳೋ ಹೆಂಗ್ ಹೆಂಗ್ ಮಾಡ್ಯಾಳೋ ಹೆಂಗ್ ಮಾಡ್ಯಾಳೋ ಹುಬ್ಬಳ್ಳಿಯ ಲಿಂಗವ್ವ ಕೊಪ್ಪಳಕ್ಕೆ ಬಂದಾಳೋ ಹುಬ್ಬಳ್ಳಿಯ ಲಿಂಗವ್ವ ಕೊಪ್ಪಳಕ್ಕೆ ಬಂದಾಳೋ ಹೆಂಗ್ ಹೆಂಗ್ ಮಾಡ್ಯಾಳೋ ಹುಬ್ಬಳ್ಳಿಯ ಲಿಂಗವ್ವ ಎಡಗಾಲು ಮುಂದೆ ಓಕೆ ಕೈ ಹೀಗೆ ನೋಡಿ ಕೈ ಹೀಗೆ ಇಟ್ರ ಬೇರೆ ಹಾಂ ಓಕೆನಾ ವೆರಿ ಗುಡ್ ಹೇಗಿರಲಿ ಹೇಳಿ ನೋಡಿ ಕೀರು ಅಂದರೆ ಯಾರಿಗೆ ಇಷ್ಟ ಕೀರು ಅಂದರೆ ಕಾಶ ಇಷ್ಟ ಯಾರಿಗೆ ಇಷ್ಟ ಎಲ್ಲರಿಗೂ ಇಷ್ಟ ಅಲ್ಲ ವೆರಿ ಗುಡ್ ಕೈ ಮುಂದೆ ಹೇಳಿ ನೋಡಿ ಆಯ್ತಾ ಹೇಳಿ ಹೇಳ್ಕೊಡ್ತೀನಿ ಹೇಳ್ತೀರಲ್ಲ ಕೀರು ಹೀಗೆ ಮಾಡುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಚಮಚ 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 ಚಮಚದ ತುಂಬ ಕುಡಿಯುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಲೋಟ ಲೋಟ ಲೋಟದ ತುಂಬ ಕುಡಿಯುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಚೊಂಬು 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 ಚೊಂಬಿನ ತುಂಬ ಕುಡಿಯುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಕೊಡ 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 ಕೊಡದ ತುಂಬ ಕುಡಿಯುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಹಂಡೆ 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 ತುಂಬ ಕುಡಿಯುವರು ಕೀರು ಹೀಗೆ ಮಾಡುವರು ಎಲ್ಲರೂ ಸೇರಿ ಕುಡಿಯುವರು ಇದನ್ನು ಸ್ವಲ್ಪ ಸ್ಪೀಡಾಗಿ ಮಾಡಿ ಆಯ್ತಾ ಹಾಂ ನಾನು ಬರೀ ಆಕ್ಷನ್ ಮಾಡ್ತೀನಿ ನೀವು ಹೇಳ್ತಾ ಮಾಡಬೇಕು ಓಕೆನಾ ಹಾಂ ಮಾಡ್ತೀರಲ್ಲ ಸರಿ ಸ್ಟಾರ್ಟ್
ಕಾಣ್ತಿದೆ? ಕಾರ ಕಡೆಗೆ ಹೋಗಿ ಕಾಣ್ತಿದೆ ಅಲ್ಲ? ಈಗ ನಿಮ್ಮಲ್ಲಿ ಒಬ್ಬರೊಬ್ಬನೇ ಕರಿತೀನಿ ನಾನು. ಇದು ಯಾವ ವಸ್ತು ಬೇಕಾದ್ರೂ ಆಗ್ಬೋದು. ಇದು ಕಾಣ್ತಿದೆಯಲ್ಲ, ಇದೇ ವಸ್ತು ಅಲ್ಲ. ಉದಾಹರಣೆಗೆ ನನ್ನ ಕಣ್ಣಿಗೆ ಇದು ಈ ಥರ ಕಾಣ್ತಾ ಇದೆ. ನಿಮ್ಮ ಕಣ್ಣಿಗೆ ಬೇರೆ ಥರ ಕಾಣ್ಬೋದು. ಇದು ಯಾರ ಕಣ್ಣಿಗೆ ಹಿಂಗೆ ಕಾಣ್ತಾರೆ ಆ ಥರ ಉಪಯೋಗಿಸ್ಬೋದಾ? ಟ್ರೈ ಮಾಡ್ತೀರಾ? ಓಕೆನಾ? ಇಲ್ಲೇ ಇಡ್ಲ? ಸರಿ, ನೋಡ ಯಾರು ಬರ್ತೀರಾ ಫಸ್ಟು? ಹೊಲಕ್ಕೆ ಹತ್ರ ಕೂತವ್ರು ಹುಷಾರು. ಹಾಂ, ವೆರಿ ಗುಡ್. ನೆಕ್ಸ್ಟ್ ಟೈಮ್ ಬರ್ತೀವಿ. ದೊಣ್ಣೆ ಪಕ್ಕದಲ್ಲಿ ಕೂತವ್ರು ಹುಷಾರು. ನೆಕ್ಸ್ಟ್ ಮರದ ಕೊಂಬೆ. ಅದ್ರ ಥರ ಉಪಯೋಗಿಸ್ಬೇಕು. ನೋಡೋಣ ಯಾವ ಥರ ಉಪಯೋಗಿಸ್ಬೇಕು. ಕೋಲು. ನಿಮ್ಮೂರಲ್ಲಿ ದೊಣ್ಣೆಗೆ ಕೋಲಿಗೆ ಬೇರೆ ಬೇರೆ ಹೇಳ್ತೀರಾ? ಓಕೆ, ಇಡು ಚಾಡಿ. ಕತ್ತಿ ಏನು ಕೆಲಸ ಮಾಡ್ತೀಯ? ಅದ್ರಲ್ಲಿ ಹಿಂಗೆ ಮಾಡ್ತೀಯ? ತೋರಿಸು. ಹಾಂ, ಸರಿ. ನೆಕ್ಸ್ಟ್ ನಿನಗೂ ಬ್ಯಾಟ್ ಥರನೇ ಕಾಣಿಸ್ತಾ? ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ನೆಕ್ಸ್ಟ್ ನಿಮಗೂ ದೊಣ್ಣೆ ಥರನೇ ಕಾಣಿಸ್ತಿದ್ಯಾ? ಕಂಬದ ಥರ ಕಾಣಿಸ್ತಾ ಇದೆ. ವೆರಿ ಗುಡ್. ಏನು ಮಾಡ್ತೀಯ ಕಂಬದಲ್ಲಿ? ಕೊಳಲು. ಕೊಳಲೆ ಒಗ್ಗಳ ಚಪ್ಪಾಳೆ. ವೆರಿ ಗುಡ್. ನೆಕ್ಸ್ಟ್ ಹಿಂಗೆ ನೆಕ್ಸ್ಟ್ ಏನೇನು? ಕಾಂಡ. ವೆರಿ ಗುಡ್. ನೆಕ್ಸ್ಟ್ ಪೈಪಲ್ಲಿ ಏನು ಕೆಲಸ ಮಾಡ್ತೀಯ? ನೀರು. ವೆರಿ ಗುಡ್. ಚೆನ್ನಾಗಿ. ಕ್ರಿಕೆಟ್. ವೆರಿ ಗುಡ್. ನೆಕ್ಸ್ಟ್ ಹಾಂ ಬಾ. ನೆಕ್ಸ್ಟ್ ಎಲ್ಲರಿಗೂ ದೊಡ್ಡ ಥರ ಕಾಣಿಸ್ತಾರೆ. ನಾನು ಸ್ವಲ್ಪ ಹುಷಾರಾಗಿರ್ತೀನಪ್ಪ. ಸೌದೆಕೋಲ. ಏನು ಕೆಲಸ ಮಾಡ್ತೀವಿ ಸೌದೆಕೋಲಲ್ಲಿ? ಬೆಂಕಿ ಎಲ್ಲ ಆಗ್ಬಿಟ್ಟು. ಸರಿ ಸರಿ ಆಯ್ತು, ಜಾಣ. ನೆಕ್ಸ್ಟ್ ಬಾ. ಚಪ್ಪಾಳೆ ನೋಡಿ. ಇನ್ನೇನು ಹೆಸರು? ಕಾಣಿಸ್ತದೆ. ನಿನ್ನ ಗಮನ ಎಲ್ಲ ಬೆಲ್ಟ್ ಮೇಲೆ ಇದೆ. ವೆರಿ ಗುಡ್. ಮರದ ಕೊಂಬೆ ಜಾಣೆ. ನೆಕ್ಸ್ಟ್ ಇಷ್ಟೊಂದು ಜನ. ವೆರಿ ಗುಡ್. ಒಬ್ಬೊಬ್ಬರಾಗಿದ್ದಾರೆ. ವೆರಿ ಗುಡ್. ತಟ್ಟ ಅವನಿಗೆ ಚಪ್ಪಾಳೆ. ಈ ಸ್ಕೇಲ್, ಈಗ ನೀವೆಲ್ಲ ಸ್ಕೇಲ್ ನೋಡಿದ್ದೀರಲ್ಲ, ಆ ಸ್ಕೇಲ್ ಹುಟ್ಟಕ್ಕೆ ಮುಂಚೆ ಹುಟ್ಟಿದ್ದು ಇದೇ ಥರ ಸ್ಕೇಲ್. ಅದರಲ್ಲೆಲ್ಲ ಭಾರಿ ರುಚಿ ಕೊಟ್ಟಿದ್ದೀವಿ ನಾವು. ಆಯ್ತಾ? ನೆಕ್ಸ್ಟ್ ರಾಡ್ ಕಾಣಕ್ಕೆ ಬಂದಿದ್ಯಾ?
ಹುಷಾರು ಆಯ್ತಾ? ಹಾಂ ಬಿಡಿ. ಕೆಲಸ ಮಾಡಿ ಕಾಣ್ತಿದೆ. ನೀವು ನೋಡಿರೋ ಪುಸ್ತಕ ಹಿಂಗಿರುತ್ತೆ, ಅವ್ನು ನೋಡಿರೋ ಪುಸ್ತಕ ಹಿಂಗಿದೆ. ವೆರಿ ಗುಡ್. ವೆರಿ ಗುಡ್. ಓ, ಡ್ರಾಯಿಂಗ್ ಶೀಟ್ ಕಣ್ಣಿಗೆ ಕಾಣ್ತಾ ಇದೆ. ವೆರಿ ಗುಡ್. ಲಟ್ಟಣಿಗೆ ಕಣ್ಣ ಕಾಣ್ತಾ ಇದೆ. ಏನು ಕೆಲಸ ಮಾಡ್ತಿದ್ರಲ್ಲಿ? ಹುಷಾರು ಕಣಪ್ಪ, ಲಟ್ಟಣಿಗೆ ಸವರ್ಸ ಕಷ್ಟ. ಒಳ್ಳೆ. ಓಕೆ, ಎಲ್ಲರಿಗೂ ಕೋಲು ದೊಣ್ಣೆ ಕಾಣ್ತಾ ಇದೆ. ನಂಗೆ ಯಾಕೋ ನಿಮ್ಮ ಮಾತಾಚೆಗಳ ಮೇಲೆ ಡೌಟ್ ಬರ್ತಾ ಇದೆ. ಇಲ್ಲ ಅಲ್ಲ? ಯಾಕೆಂದ್ರೆ ಯಾವಾಗಲೂ ಕೋಲು ಎಲ್ಲರೂ ಕೂತ್ಕೊಳ್ಳಿ. ಬಟ್ಟೆ ಅನ್ಸಿದೆ ಕೂತ್ಕೋ. ನಿಮಗೂ ಕೊಳದ ಕಣ್ಣ ಗಂಟೆ ಇವನು ಬಾಲಕೃಷ್ಣ ಹೇಳೋ ಯಾಕೆ ಆಟ ಆಡಿಸ್ತೆ ಗೊತ್ತಾಯ್ತಾ ನಿಮ್ಗೆ? ನಾನು ನೆಕ್ಸ್ಟ್ ಆಟ ಆಡಿಸ್ತೀನಿ ಆಯ್ತಾ? ಯಾಕೆ ಆಟ ಆಡಿಸ್ತೆ ಗೊತ್ತಾಯ್ತಾ? ಒಂದೇ ವಸ್ತು ಏಕಕಾಲದಲ್ಲಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಕಾಣುತ್ತೆ, ಒಂದೇ ಥರ ಕಾಣಲ್ಲ. ಅದಕ್ಕೋಸ್ಕರ ಈ ಥರ ಆಟ ಆಡಿಸ್ದೆ. ನಿಮಗೆ ಈಗ 2-3 ಆಟ, ಇನ್ನೊಂದು ಆಟ ಆಡಿಸ್ತೀನಿ. ಇನ್ನೊಂದು ಆಟ ಆಡಿಸಾದ್ಮೇಲೆ ನಾನು ನಿಮ್ಮನ್ನ ಕ್ಲಾಸಿಗೆ ಕಳಿಸ್ತೀನಿ ಆಯ್ತಾ? ಆಡೋಣ ಒಂದು ಆಟ. ಯಾರು ಸೋಲ್ಬಾರ್ದು, ಮಾಸ್ಟರ್ನೇ ಸೋಲಿಸ್ಬೇಕಾಯ್ತಾ ಈ ಆಟದಲ್ಲಿ. ನೋಡೋಣ. ಈ ಆಟಕ್ಕೆ ಮುಂದೆ ಒಂದು ಸಣ್ಣ ಷರತ್ತಿದೆ. ಏನಪ್ಪ ಅದು ನಿಯಮ ಅಂದರೆ, ನಾನು ನಿಮ್ಗೊಂದು ಕೆಲಸ ಹೇಳ್ತೀನಿ. ಕೆಲಸ ಈಗ ಯಾರ್ಯಾರಿಗೆ ಖುಷಿ ಆಗಿದೆ ಕೈ ಎತ್ತಿ ನೋಡಿ. ವೆರಿ ಗುಡ್. ಬ್ಯಾಗ್ ಇಲ್ಲ ಅಂತ ಖುಷಿ ಅಲ್ಲ, ಬ್ಯಾಗಿನ ಭಾರದ ಖುಷಿ ನಿಮ್ಗಷ್ಟೇ. ಈಗ ಇದೇ ಥರ ಬ್ಯಾಗ್ ಇಲ್ಲ ಅಂತ ಒಬ್ಬ ಗುಂಡ ಇದ್ದ. ಗುಂಡ ಅಂದರೆ ಗೊತ್ತಲ್ಲ, ಗುಂಡಿಗಿರೋನಲ್ಲ, ಅವನ ಹೆಸರು ಗುಂಡ ಅಂತ. ಅವನು ಕತೆ ಹೇಳ್ತೀನಿ, ಗೊತ್ತಾ ನಿನಗೆ? ಗುಂಡ ಗೊತ್ತಾ? ಇಲ್ಲ, ನಿಮಗೆ ಗೊತ್ತಿಲ್ಲ. ಆ ಗುಂಡ ಒಂದಿನ ನಿಮಗೆ ಬೇಸಿಗೆ ರಜದಲ್ಲಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದ. ಯಾರ ಮನೆಗೆ? ಅವ್ರ ಅಮ್ಮಂಗೆ ಹೇಳಿ, ಬೇಸಿಗೆ ರಜೆ ಇತ್ತಲ್ವಾ, ನೀವು ಎಲ್ಲ ಹೋಗ್ತೀರ ಅಜ್ಜಿ ಮನೆಗೆ. ಗುಂಡ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾನೆ. ಅಜ್ಜಿ ಮನೆಗೆ ಹೋದ. ಅಜ್ಜಿ ಮನೆಗೆ ಹೋದ್ರೆ ಅಜ್ಜಿ ಇನ್ನೇ ಬಿಸಿ ಬಿಸಿ ದೋಸೆ, ಉಂಡೆ, ಚಕ್ಲಿ ಎಲ್ಲ ಮಾಡಿಕೊಟ್ಲು. ಚೆನ್ನಾಗಿ ತಿಂದ, ಒಂದು ವಾರ ಇದ್ದ, ನಿದ್ದೆ ಮಾಡ್ದ, ಆಟ ಆಡ್ದ, ಮರ ಹತ್ತದ. ನೀವೆಲ್ಲ ಏನೇನು ಮಾಡ್ತೀರ ಅಜ್ಜಿ ಮನೆ? ಎಲ್ಲ ಮಾಡಾದ್ಮೇಲೆ ಬೇಜಾರಾಯ್ತು ಗುಂಡಿಗೆ. ಅಲ್ಲಿಂದ ಎದ್ದು ಹೊರಟ. ಹೋಗ್ಬೇಕಾದ್ರೆ ಅಜ್ಜಿ ಮೆತ್ತು ಕರೆದು, ಗುಂಡ ಬಾರೋ ಇಲ್ಲಿ ಅಂತ ಕರೆದು ಬಿಟ್ಟು ಜೋಬಿಂದ 100 ರೂಪಾಯಿ ತೆಗೆದು ಗುಂಡನ ಕೈ ಕೊಟ್ಟರು. ಯಾರು ಕೊಟ್ಟಿದ್ದು? ಯಾರಿಗೆ? ಗುಂಡಂಗೆ. ನನಗಲ್ಲ, ಗುಂಡಂಗೆ 100 ರೂಪಾಯಿ ಕೊಟ್ಟಾಗ ಗುಂಡ ಏನು ಮಾಡ್ದ? 100 ರೂಪಾಯಿನ ಕೈಲಿ ಹಿಡ್ಕೊಂಡು ಬಂದ. ಎಲ್ಲಿಗೆ ಬಂದ? ವಾಪಸ್ ಮನೆಗೆ ಬಂದ. ಅಮ್ಮಂಗೆ ಹೇಳ್ದ, ಅಮ್ಮ ಅಜ್ಜಿ ಇಂಥದ್ದೆಲ್ಲ ಮಾಡಿಕೊಟ್ರು, ಹಿಂಗೆಲ್ಲ ಮಾಡಿದ್ರು, ಈ ಥರದ್ದು ಮಾಡಿಕೊಟ್ರು, ನಾನು ಆಟ ಆಡಿದೆ, ಕುಣಿದೆ ಅಂತೆಲ್ಲ ಹೇಳಾದ್ಮೇಲೆ ಸಾಮಾನ್ಯ ಕೇಳ್ತಾರಲ್ಲ, ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದೆಲ್ಲ, ಅಜ್ಜಿ ಏನು ಕೊಟ್ಲು? ಗುಂಡನ ಮಗ ಕೇಳಿದ್ರು, ಗುಂಡ ಅಜ್ಜಿ ಮನೆಗೆ ಹೋಗಿದ್ಯಲ್ಲ, ಅಜ್ಜಿ ಏನು ಕೊಟ್ಲು ಅಂತ. ಅಜ್ಜಿ 100 ರೂಪಾಯಿ ಕೊಟ್ಲು ಅಂತ ಕೈ ನಂತಾನೆ ದುಡ್ಡೇ ಇಲ್ಲ. ಅವರ ಅಮ್ಮ ಗುಂಡನ್ ಬೈತು, ಅಯ್ಯೋ ಗುಂಡ, ಯಾರಾದ್ರೂ ಏನಾದ್ರೂ ಕೊಟ್ರೆ ಜೋಬಿಗೆ ಹಾಕೊಂಡು ಬರಬೇಕು ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಯಾರಾದ್ರೂ ಏನಾದ್ರೂ ಕೊಟ್ರೆ ಜೋಬಿಗೆ ಹಾಕೊಂಡು ಬರಬೇಕು ಅಂತ. ಏನಂತ ಹೇಳಿದ್ರು? ಜೋಬಿಗೆ ಹಾಕೊಂಡು ಬರಬೇಕು. ಸರಿ ಆಯ್ತು. ಗುಂಡ ಮತ್ತೆ ಈ ಸರಿ ದಸರಾ ರಜಕ್ಕೆ ಅವ್ರು ಚಿಕ್ಕಪ್ಪನ ಮನೆಗೆ ಹೋದ. ರೊಟೀನ್ ಕೆಲಸ, ಊಟ ಮಾಡ್ದ, ತಿಂಡಿ ತಿಂದ, ಎಲ್ಲ ಆಯ್ತು.
ಚಿಕ್ಕಪ್ಪನ ಮನೇಲಿ ಒಂದು ಹಸು ಕರು ಹಾಕಿತ್ತು. ಹಸು ಕರು ಹಾಕೋದು ಗೊತ್ತಲ್ಲ, ಹಸು ಕರು ಹಾಕಿತ್ತು. ಚಿಕ್ಕಮ್ಮ ಇಷ್ಟು ಬೆಣ್ಣೆ ಮಾಡಿದ್ರು. ಏನು ಮಾಡಿದ್ರು? ಬೆಣ್ಣೆ ಮಾಡಿದ್ರು. ಊರಿಗೆ ವಾಪಸ್ ಹೊರಟ ಗುಂಡ ಚಿಕ್ಕಮ್ಮ ಬೆಣ್ಣೆ ಕೊಡಕ್ಕೆ ಬಂದು. ಚಿಕ್ಕಮ್ಮ ಏನು ಕೊಟ್ಲು? ಬೆಣ್ಣೆ. ತಕ್ಷಣ ಗುಂಡಿಗೆ ನೆನಪಾಯ್ತು, ಯಾರಾದ್ರೂ ಏನಾದ್ರೂ ಕೊಟ್ರೆ ಜೋಬಿಗೆ ಹಾಕೊಂಡು ಬರ್ಬೇಕು. ಸರಿ ಚಿಕ್ಕಮ್ಮ ಕೊಟ್ಟಿ ಬೆಣ್ಣೆ ಅಂತ ಇಸ್ಕೊಂಡ, ಜೋಬೊಳಗೆ ಇಟ್ಕೊಂಡ, ಮನೆಗೆ ವಾಪಸ್ ಬಂದ. ಮತ್ತೆ ಅಮ್ಮ ಕೇಳಿದ್ಲು, ಗುಂಡ ಚಿಕ್ಕಮ್ಮನಲ್ಲಿ ಏನ್ ಕೊಟ್ರು ನಿಮ್ ಚಿಕ್ಕಮ್ಮ? ಅಮ್ಮ ಚಿಕ್ಕಮ್ಮ ಬೆಣ್ಣೆ ಕೊಟ್ಲು ಅಂತ ಕೈ ಹಾಕ್ತೆ. ಬೆಣ್ಣೆ ಇಲ್ಲ. ಅಯ್ಯೋ ಗುಂಡ, ಯಾರಾದ್ರೂ ಏನಾದ್ರೂ ಕೊಟ್ರೆ ಒಂದು ಪಾತ್ರ ಇಸ್ಕೊಂಡು ಅದ್ರೊಳಗಡೆ ನೀರು ಹಾಕಿ ಅದ್ರೊಳಗೆ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ದು ಅಮ್ಮ. ಏನಂತ ಹೇಳಿದ್ದು ಅಮ್ಮ? ಏನಂತ ಹೇಳಿದ್ದು ಅಮ್ಮ? ಒಂದು ಪಾತ್ರ ಇಸ್ಕೊಂಡು ನೀರು ಹಾಕಿ ಅದ್ರೊಳಗೆ ಹಾಕೊಂಡ್ ಬರ್ಬೇಕು ಅಂತ. ಗುಂಡಂಗೆ ಚೆನ್ನಾಗಿ ತಲೆ ಹೋಯ್ತು. ಇನ್ನೊಂದ್ಸರಿ ಅವ್ರ ಮಾವನ ಮನೆಗೆ ಹೋಯ್ತು. ಮಾವನ ಮನೆಯಿಂದ ವಾಪಸ್ ಹೊರಟಾಗ ಅವ್ರ ಮಾವನ ಮನೇಲಿ ಬೆಕ್ಕು ಮರಿ ಹಾಕ್ಬಿಟ್ಟಿತ್ತು. ಏನು ಮರಿ ಹಾಕಿತ್ತು? ಅತ್ತೆ ಗುಂಡಗೆ ಏನು ಕೊಟ್ಲು ಈ ಸರಿ? ಬೆಕ್ಕಿನ ಮರಿ ಕೊಟ್ಲು. ಗುಂಡಂಗೆ ತಕ್ಷಣ ನೆನಪಾಯ್ತು, ಯಾರಾದ್ರೂ ಏನಾದ್ರೂ ಕೊಟ್ರೆ ಪಾತ್ರೆ ತಗೊಂಡು ನೀರು ಹಾಕಿ ಅದ್ರೊಳಗೆ ಹಾಕೊಂಡು. ಗುಂಡ ಏನ್ ಮಾಡ್ದ? ಬೆಕ್ಕಿನ ಮರಿನ ಪಾತ್ರೆ ತಗೊಂಡು ನೀರು ಹಾಕಿ ಅದ್ರೊಳಗೆ ಹಾಕೊಂಡು ತಗೊಂಡ. ಮನೆಗೆ ಬಂದು ನೋಡ್ತಾನೆ, ಪಾಪ ಬೆಕ್ಕಿನ ಮರಿ. ಅಯ್ಯೋ ಗುಂಡ, ಯಾರಾದ್ರೂ ಏನಾದ್ರೂ ಕೊಟ್ರೆ ಅದ್ರ ಕುತ್ತಿಗೆಗೆ ಹಗ್ಗ ಕಟ್ಟಿ ಕರ್ಕೊಂಡು ಬರ್ಬೇಕು ಅಂತ ಹೇಳ್ಕೊಟ್ಲು. ಏನಂತ ಹೇಳ್ಕೊಟ್ಲು ಅಮ್ಮ? ಯಾರಾದ್ರೂ ಏನಾದ್ರೂ ಕೊಟ್ರೆ ಅದ್ರ ಕುತ್ತಿಗೆಗೆ ಹಗ್ಗ ಕಟ್ಟಿ ಹೇಳ್ಕೊಂಡು ಬರ್ಬೇಕು ಅಂತ. ಇನ್ನೊಂದ್ಸರಿ ಆ ಗುಂಡ ಸುಮ್ಮನಿರಕ್ಕಂತಲೇ ಇವ್ರ ಮನೆಗೆ ಬಂದ್ಬಿಡದ. ಇವ್ರ ಮನೆಯಲ್ಲಿ ನೋಡಿದ್ರೆ ಕಬ್ಬಿನ ಗದ್ದೆ ಮಾಡಿದ್ದಾರೆ. ದೊಡ್ಡ ಆಲದ ಮನೆ, ಆಲೆ ಮನೇಲಿ ಏನ್ ಮಾಡ್ತಾರೆ ಗೊತ್ತಲ್ವ? ಬೆಲ್ಲ ಮಾಡ್ತಾರೆ. ಏನ್ ಮಾಡ್ತಾರೆ? ಇವರಮ್ಮ ಪಾಪ ಗುಂಡ ಬಂದಿದ್ದಾನೆ, ಒಂದ್ ಚೀಲ ಬೆಲ್ಲ ಕೊಟ್ಟು ಕಳ್ಸೋಣ ಅಂತ ಕೊಟ್ಟು ಕಳ್ಸಿದ್ರು. ಗುಂಡಂಗೆ ತಕ್ಷಣ ನೆನಪಾಯ್ತು, ಏನಂತ? ಯಾರಾದ್ರೂ ಏನಾದ್ರೂ ಕೊಟ್ರೆ ಅದ್ರ ಕುತ್ತಿಗೆಗೆ ಹಗ್ಗ ಕಟ್ಟಿ ಹೇಳ್ಕೊಂಡು ಬರ್ಬೇಕು. ಗುಂಡ ಬೆಲ್ಲದ ಚೀಲ ಕೊಡ್ತಿದ್ದಂಗೆ ಇವರಮ್ಮ ಅದ್ರ ಕುತ್ತಿಗೆಗೆ ಹಗ್ಗ ಕಟ್ಟಿ ದಾರಿ ಹೇಳ್ಕೊಂಡ. ದಾರಿ ಬರ್ಬೇಕಾದ್ರೆ ನಾಯಿಗಳು ಸುಮ್ಮನೆ ಬಿಡ್ತಾವ, ಓಡಿಸ್ಕೊಂಡು ಗುಂಡ ಹಗ್ಗ ಇಟ್ಕೊಂಡು ಚೀಲ ಎಲ್ಲ ಹರಿದೋಯ್ತು, ಬೆಲ್ಲ ಎಲ್ಲ ಬಿದ್ದೋಯ್ತು. ಮನೆಗೆ ಬಂದು ಮತ್ತೆ ಕೇಳಿದ್ರು, ಅಮ್ಮ ಇವ್ರ ಮನೆಗೆ ಹೋಗಿದ್ದೀಯಲ್ಲ, ಏನು ಕೊಟ್ಟರು ಗುಂಡ? ಅಮ್ಮ ಬೆಲ್ಲದ ಮೂಟೆ ಕೊಟ್ಟರು. ಎಲ್ಲಿ? ನೀನು ಹೇಳಿದ್ದೀಯಲ್ಲ ಹಗ್ಗ ಕುತ್ತಿಗೆ ಹೇಳ್ಕೊಂಬಂದಿದ್ದೀನಿ. ನೋಡಿದ್ರೆ ಏನಿಲ್ಲ. ಅಯ್ಯೋ ಗುಂಡ, ಯಾರಾದ್ರೂ ಏನಾದರೂ ಕೊಟ್ರೆ ಅದನ್ನ ಹೆಗ್ಲ ಮೇಲೆ ಬರ್ಬೇಕು ಅಂತ ಹೇಳ್ಕೊಟ್ರು. ಏನಂತ ಹೇಳ್ಕೊಟ್ರು ಅಮ್ಮ? ಯಾರಾದ್ರೂ ಏನಾದರೂ ಕೊಟ್ರೆ ಅದನ್ನ ಹೆಗ್ಲ ಮೇಲೆ ಬರ್ಬೇಕು ಅಂತ. ಆ ಕಡೆಯಿಂದ ಬರ್ತಾ ಗುಂಡ ಇನ್ನೊಂದಿನ ಇವ್ರ ಮನೆಗೆ ಹೋಗ್ಬಿಡ್ಬೇಕಾ? ಇವ್ರ ಮನೆಯಲ್ಲಿ ನೋಡಿದ್ರೆ ಒಂದು ಕತ್ತೆ ಮರಿ ಹಾಕ್ಬಿಟ್ಟಿದೆ. ಇದೇ ತರ ಕಥೆಗಳು ನಿಮ್ಗೆ ತುಂಬಾ ಖುಷಿ ಕೊಡ್ತಾ, ಹೌದಾ? ಕತೆ ಖುಷಿ ಕೊಡುತ್ತಾ? ಕತೆ ಚೆನ್ನಾಗಿ ಹೇಳ್ಬೇಕು, ಚೆನ್ನಾಗಿ ಕೇಳ್ಬೇಕು. ಈ ಕಥೆಗಳು ಕಣ್ಮುಚ್ಕೊಂಡು ಕತೆ ಕೇಳಬೇಕು. ಈಗ ಒಂದು ಕತೆ ಹೇಳ್ತೀವಿ, ಕಣ್ಮುಚ್ಕೊಂಡು ಕೇಳಬೇಕು. ಆ ಕಥೆಯಲ್ಲಿ ಏನೇನು ಬರುತ್ತೆ ಎಲ್ಲ ಹೇಳಬೇಕು, ಆಯ್ತಾ? ಕ್ಲೋಸ್ ಯುವರ್ ಐಸ್. ಎಲ್ಲರೂ ಕ್ಲೋಸ್ ಯುವರ್ ಐಸ್.
ಹೆಬ್ಬೆರಳು ಮೇಲೆ ತಿರುಗಿಸಿ ನೋಡೋಣ ಹೇಗೆ. ತಿರುಗಿತಾ